ಹಲೋ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಪ್ರೋಮೋ ನೋಡಿದ್ರಾ? ಯಾಕೆ ಈ ತರ ಮಾತಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಯಾಕೆ ಅಂದ್ರೆ ಇವತ್ತಿನ ಬಿಗ್ ಬಾಸ್ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ಭಯಾನಕವಾಗಿದೆ. ಇಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ ಅನ್ಸುತ್ತೆ ಬಿಗ್ ಬಾಸ್. ಇನ್ಮೇಲೆ ಬಿಗ್ ಬಾಸ್ ಮನೆಯ ಎಲ್ಲಾ ನಿರ್ಧಾರಗಳು ನಂದೇ ಅಂತ ಹೇಳಿ ಒಂದು ವಾಯ್ಸ್ ಬಂದಿದೆ. ಸೊ ಆ ವಾಯ್ಸ್ ಅಲ್ಲಿ ಹೇಳ್ತಾರೆ ನಾನು ವಿಲ್ಲನ್ ಅಂತ. ಈ ಒಂದು ಸೆಟಪ್ ಎಲ್ಲ ನೋಡಿದ್ರೆ ಅನ್ಸುತ್ತೆ ಇಲ್ಲಿ ದೇವತೆಗಳು ಗಂಧರ್ವರು ಅಂತ ಹಿಂದಿನ ಒಂದು ಸೀಸನ್ ಅಲ್ಲಿ ಏನಿತ್ತು ಅದೇ ಒಂದು ಟಾಸ್ಕ್ ಅನ್ನ ಇಲ್ಲಿ ಕೊಟ್ಟಿರ್ಬೋದು. ಆದ್ರೆ ಇಲ್ಲಿ ದೇವತೆಗಳು ಕಾಣಿಸ್ತಾ ಇಲ್ಲ. ಕೇವಲ ಇಲ್ಲಿ ಕಾಣಿಸ್ತಾ ಇರೋದು ದೆವ್ವಗಳು. ಇಲ್ಲಿ ದೇವತೆಗಳು, ರಾಕ್ಷಸರು ಅನ್ನೋಕ್ಕಿಂತ ಪೂರ್ತಿಯಾಗಿ ಇಲ್ಲಿ ದೆವ್ವಗಳು ಅನ್ನೋ ತರ ಒಂದು ಸೆಟಪ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಮನೆಯಲ್ಲಿರುವಂತಹ ಎಲ್ಲ ಕಂಟೆಸ್ಟ್‌ಗಳಂತೂ ಫುಲ್ ಎಕ್ಸೈಟೆಡ್ ಆಗಿ ಅಷ್ಟೇ ಅಲ್ಲದೆ ತುಂಬಾ ಭಯ ಪಟ್ಟಿದ್ದಾರೆ. ಆ ಒಂದು ವಾಯ್ಸ್‌ಗೆ ಅಂತಾನೆ ಹೇಳ್ಬಹುದು. ಎಲ್ರಿಗೂ ಅಷ್ಟೇನೆ ಬಿಗ್ ಬಾಸ್ ವಾಯ್ಸ್ ಬಿಟ್ಟು ಈ ವಾಯ್ಸ್ ಒಂಥರ ವಿಚಿತ್ರವಾಗಿ ಬಂದಿದ್ದಕ್ಕೆ ತುಂಬಾನೇ ಹೆದರ್ಕೊಂಡ್ರು. ಅದ್ರಲ್ಲೂ ಗರ್ಲ್ಸ್ ಎಲ್ಲರೂ ಸ್ವಲ್ಪ ಭಯ ಪಟ್ರು ಅಂತಾನೆ ಹೇಳ್ಬೋದು. ಚೈತ್ರ ಅವರಂತೂ ಸಿಕ್ಕಾಪಟ್ಟೆ ಭಯ ಪಟ್ಟಿದ್ದಾರೆ. ಇವತ್ತಿನ ಟಾಸ್ಕ್ ಇವ್ರಿಗೆ ಏನಿರುತ್ತೆ ಅಂತಂದ್ರೆ ದೆವ್ವಗಳ ವೇಷ ಎಲ್ಲ ಹಾಕೊಂಡು ಇವರು ದೆವ್ವಗಳ ಆಳ್ವಿಕೆ ಮಾಡ್ಬೇಕು. ಆದ್ರೆ ಇಲ್ಲೆಲ್ಲೂ ಕೂಡ ದೇವತೆಗಳು ಕಾಣಿಸ್ತಾ ಇಲ್ಲ. ಬರೀ ದೆವ್ವಗಳು ಕಾಣಿಸ್ತಾ ಇದೆ. ಯಾವ ರೀತಿ ಇದೆ ಟಾಸ್ಕ್ ಅನ್ನೋದನ್ನ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗಿದೆ. ಈ ಒಂದು ವಾರ ಪೂರ್ತಿ ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಆಳ್ವಿಕೆ ಶುರುವಾಗಿದೆ. ಹೇಗಿರುತ್ತೆ, ಹೇಗೆಲ್ಲ ಟಾಸ್ಕ್‌ಗಳಿರುತ್ತೆ, ಯಾರ್ಯಾರ ಮಧ್ಯೆ ಜಗಳಗಳಾಗತ್ತೆ ನೋಡ್ಬೇಕು. ಆದ್ರೆ ಈ ಪ್ರೋಮೋದಲ್ಲಿ ಇನ್ನ ಜಗಳ ಸ್ಟಾರ್ಟ್ ಆಗಿಲ್ಲ. ಇರೋದು ಕೇವಲ ವಿಲನ್ ಆಳ್ವಿಕೆ. ಅದಷ್ಟೇ ಅಲ್ಲದೆ ಎಲ್ಲಾ ಕಂಟೆಸ್ಟೆಂಟ್‌ಗಳು ದೆವ್ವಗಳ ತರ ಮೇಕಪ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಯಪ್ಪಾ! ಇಲ್ಲಿ ಒಂದು ಬಿಗ್ ಬಾಸ್ ವಾಯ್ಸ್ ಬಿಟ್ಟು ಈ ವಾಯ್ಸನ್ನ ಕೇಳಿರೋ ನಮ್ಗೇನೆ ಮೈ ರೋಮಾಂಚನ ಆಗ್ತಾ ಇದೆ. ಅದಷ್ಟೇ ಅಲ್ಲದೆ ಭಯ ಕೂಡ ಆಗ್ತಾ ಇದೆ. ಈ ರೀತಿ ಒಂದು ಟಾಸ್ಕ್ ಈ ಹಿಂದಿನ ಸೀಸನ್‌ನಲ್ಲಿ ದೇವತೆಗಳು ಹಾಗೆ ರಾಕ್ಷಸರು ಅಂತ ಇತ್ತು. ಇವರು ಕೇವಲ ರಾಕ್ಷಸರು ಅಥವಾ ದೆವ್ವಗಳು ಮಾತ್ರ ಕಾಣಿಸ್ತಾ ಇದೆ. ಆಳ್ವಿಕೆ ವಿಲನ್‌ದು ಅಂತ ಕೂಡ ಹೇಳ್ತಾ ಇದ್ದಾರೆ. ಧ್ವನಿ ಕೂಡ ಅಷ್ಟೇನೆ ತುಂಬಾ ಡಿಫರೆಂಟ್ ಆಗಿದೆ. ಬಿಗ್ ಬಾಸ್ ಕೊಟ್ಟಿರೋ ಈ ಟಾಸ್ಕ್ ತುಂಬಾ ಭಯಂಕರವಾಗಿದೆ, ಭಯಾನಕವಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಸೂರಜ್ ಅವರು, ರಘು ಅವರು, ಗಿಲ್ಲಿ ಅವರು ಹಾಗೆ ರಜತ್ ಅವರು ದೆವ್ವಗಳ ವೇಷವನ್ನ ಹಾಕೊಂಡು ಓಡಾಡ್ತಾ ಇದ್ದಾರೆ. ಇಲ್ಲಿ 2 ಟೀಮ್ ಆಗಿ ಮಾರ್ಪಾಡಾಗುತ್ತಾ ಅಥವಾ ಒಂದೇ ಟೀಮ್ ಇರುತ್ತಾ ಅಥವಾ ಅವರಿಗೆ ಟಾಸ್ಕ್ ಕೊಡ್ತಾರಾ ಅಥವಾ ದೆವ್ವಗಳು, ದೇವತೆಗಳು ಅಂತ ಬರುತ್ತಾ ಗೊತ್ತಿಲ್ಲ. ಆದ್ರೆ ಈ ಪ್ರೋಮೋದಲ್ಲಿ ಕೇವಲ ದೆವ್ವಗಳು ಮಾತ್ರ ಕಾಣಿಸ್ತಾ ಇದೆ. ಅಲ್ಲಿರುವಂತಹ ಗೊಂಬೆಗಳಂತೂ ಯಪ್ಪಾ ವಿಚಿತ್ರವಾಗಿದೆ. ನೋಡೋದಕ್ಕೆ ಭಯಂಕರವಾಗಿದೆ. ಮನೆಯಲ್ಲಿ ಇರುವಂತಹ ಕಂಟೆಸ್ಟೆಂಟ್‌ಗಳೆಲ್ಲ ಭಯ ಬಿದ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಹೊರಗಡೆ ಇದ್ದಾಗ ನಾವು ಜನರ ಜೊತೆ ಇರ್ತೀವಿ. ಅಲ್ಲಿ ಮನೆಯಲ್ಲಿ ಇರುವಂತ ಅಷ್ಟೇ ಜನರ ಜೊತೆ ಇರಬೇಕು. ಅದಷ್ಟೇ ಅಲ್ಲದೆ ಒಬ್ಬೊಬ್ಬರೇ ಓಡಾಡೋದಕ್ಕೂ ಕೂಡ ಭಯ ಪಡ್ತಿದ್ದಾರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ಬೋದು. ಈ ಮನೆಯಲ್ಲಿ ಎಲ್ಲಾ ನಿರ್ಧಾರಗಳು ನಂದೇ. ನಿಮ್ಮ ಬಿಗ್ ಬಾಸ್‌ದಲ್ಲ. ಇನ್ಮೇಲೇನಿದ್ರು ಬಿಗ್ ಬಾಸ್ ಆಳ್ವಿಕೆ ಎಲ್ಲ ನಂದೇ. ಇನ್ಮೇಲೇನಿದ್ರು ವಿಲನ್ ಎಂಟ್ರಿ ಅಂತ ಹೇಳಿ ಡೆವಿಲ್ ಬಂದಾಯ್ತು. ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಇರುತ್ತೆ ಅಂತ. ಈ ಹಿಂದೆ ಗಂಧರ್ವರು ಹಾಗೆ ರಾಕ್ಷಸರು ಅಂತ ಒಂದು ಟಾಸ್ಕ್ ಅನ್ನ ಕೊಡ್ತಾ ಇದ್ರು. ಇಲ್ಲೆಲ್ಲೂ ಗಂಧರ್ವರು ಕಾಣಿಸ್ತಾ ಇಲ್ಲ. ಕೇವಲ ರಾಕ್ಷಸರು ಕಾಣಿಸ್ತಾ ಇದ್ದಾರೆ. ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗತ್ತೆ ಏನೆಲ್ಲ ಇರುತ್ತೆ ಅಂತ. ವಿಲನ್ ಎಂಟ್ರಿಯ ಈ ಪ್ರೋಮೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಒಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ದಯವಿಟ್ಟು ಇವತ್ತಿನ ಎಪಿಸೋಡನ್ನ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಎಪಿಸೋಡನ್ನ ನೋಡಿ ಅಂತ ಹೇಳ್ತಾ ಮತ್ತೆ ಹೊಸ ಅಪ್ಡೇಟಲ್ಲಿ ನಾನು ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ಕಾರ.